ನಾನು 50 ವರ್ಷದಿಂದ ಬಾಳೆ ಬಾಳೆಕಾಯಿಯನ್ನು ಬೆಳೆಸಿ ಮಾರ್ಕೆಟ್ಗೆ ಹಾಕ್ತಾ ಇದ್ದೇನೆ. ನನಗೆ ಬಾಳೆ ಬಗ್ಗೆ ಅಭಿಮಾನ ಯಾವಾಗ ಬಂತಂದರೆ, ನಾನು 5ನೇ ಕ್ಲಾಸಲ್ಲಿರುವಾಗ ನಮಗೆ 5ನೇ ಕ್ಲಾಸಲ್ಲಿರುವಾಗ ಗೈಡ್ ಒಂದು ಬೇಕು ಅಂತ ಕೇಳಿದೆ ಅಪ್ಪನ ಕೈಯಲ್ಲಿ. ಮತ್ತೊಂದು ಕಂಪಾಸ್ ಪೆಟ್ಟಿಗೆ ಬೇಕು ಅಂತ ಕೇಳಿದೆ. ಆಗ ಅಪ್ಪ ಹೇಳಿದರು, ನೀವು ನಾನು ಕಂಪಾಸ್ ಪೆಟ್ಟಿಗೆ ತೆಗೆಸಿಕೊಡ್ತೇನೆ, ಗೈಡ್ ತೆಗೆಸಿಕೊಡೋದಿಲ್ಲ, ಗೈಡ್ ಎಲ್ಲ ಬೇಡ, ಕಷ್ಟಪಟ್ಟು ಓದಿ ಗೈಡ್ ಬೇಡ, ಓದಿದ್ದವ್ರಿಗೆ ಮಾತ್ರ ಗೈಡ್ ಬೇಕಂತ ಹೇಳಿದರು. ನನಗೇನೋ ಛಲ ಬಂತು, ಗೈಡ್ ತಗೊಳ್ಳೇಬೇಕು ಅಂತ. 5ನೇ ಕ್ಲಾಸ್ ಗೈಡ್ ಸಿಕ್ಕಲಿಲ್ಲ. 6ನೇ ಕ್ಲಾಸಲ್ಲಿ ಏನು ಮಾಡಿದೆ, ಅಪ್ಪ ಹೇಳಿದ ತಕ್ಷಣ ನನ್ನ ಸ್ನೇಹಿತ ಒಬ್ಬ ಇದ್ದಿದ್ದ, ಚಿಕ್ಕವ, ಅವ ಹೇಳ್ತಿದ್ದ, ನಾವೆಲ್ಲ ಬಾಳೆಕಾಯಿ ಬೆಳೆಸ್ತೇವೆ, ಬಾಳೆಕಾಯಿಯನ್ನು ತಗೊಂಡೋಗಿ ಅಂಗಡಿಗೆ ಹಾಕಿ ಅಂಗಡಿ ದುಡ್ಡು ತಗೊಂಡು ಆ ದುಡ್ಡು ನಮಗೆ ಅಂದರು. ಹಾಗೆ ನನ್ನ ಅಪ್ಪನಿಗೆ ನಾನು 10 ಬಾಳೆಗಿಡ ನೋಡೋದು ಹಾಕಿ ಆಯ್ತು ನಡು ಮಗ ಅಂದರು. ಅದಕ್ಕೆ ನೀರು ಬೇಕಲ್ಲ, ನೀರು ಇಂಜಿನ್ ಪಂಪ್ ನೀರು ಬಿಡು ಅಂದರು. ಹಾಗೆ 10 ಬಾಳೆಗಿಡ ನೆಟ್ಟೆ. ಒಳ್ಳೆ ಬಾಳೆಕೊನೆ, ದೊಡ್ಡ ದೊಡ್ಡ ಬಾಳೆಕೊನೆ ಆಯಿತು. 10 ಬಾಳೆಕೊನೆಯಲ್ಲಿ ದೊಡ್ಡ ಬಾಳೆಕೊನೆ ಆಗೋದ್ರಲ್ಲಿ ಚಿಕ್ಕ ಗಿಡ ಬಂತು. ಆಗ ನಾನೊಂದು 25 ಬಾಳೆ ಎಲೆ ಕೊಯ್ದೆ. 25 ಬಾಳೆ ಎಲೆ ಕೊಯ್ದು ಒಂದು ಹೋಟ್ಲಿಗೆ ಹೋಗಿ ನನ್ನ ಕೈಲಿ 25 ಬಾಳೆ ಎಲೆ ಉಂಟು, ತಗೊಳ್ತೀಗ ಅಂತ. ಅದು ತಗೊಳ್ಳುವ ಅಂದು. ಎಷ್ಟು ರೇಟು ಕೇಳಿದೆ. 1 ಎಲೆಗೆ 1 ಆಣೆ ಅಂದು. ಆ 1 ರೂಪಾಯಿ ಚಿಲ್ಲರೆ ಕೊಟ್ಟರು ನನಗೆ 25 ಬಾಳೆ ಎಲೆಗೆ. ಆ 1 ರೂಪಾಯಿ ದುಡ್ಡಲ್ಲಿ ಆಗ ನಾನು ಕಂಪಾಸ್ ಪೆಟ್ಟಿಗೆ ತಗೊಂಡೆ. ತುಂಬ ಖುಷಿಯಾಯಿತು. ಬಾಳೆಕೊನೆ ದೊಡ್ಡ ದೊಡ್ಡ ಬಾಳೆಕೊನೆ ಆಯಿತು. ಆ ಬಾಳೆಕೊನೆ ಏನು ಮಾಡೋದು? ಆಗ ಇಲ್ಲಿ ಒಬ್ಬ ಮಂಜುನಾಥ ಪ್ರಭು ಅಂತ ಒಬ್ಬ ಬಾಳೆಕಾಯಿ ವ್ಯಾಪಾರಿ ಇದ್ದ. ಉಡುಪಿ ಸಂತೆ ತಗೊಂಡೋಗಿ ಹಾಕೋದು. ನಾವು ಶಾಲೆಗೆ ಹೋಗುವಾಗ ಶಾಲೆ ಹತ್ರ ಸಿಕ್ಕಿದ. ಪ್ರಭುಗಳೇ, ನಮ್ಮ ಕೈಲಿ ಒಂದು 7-8 ಬಾಳೆಕೊನೆ ಉಂಟಲ್ವಾ ಅಂದು. ಹೇಗಿದು ಬಾಳೆಕೊನೆ ಕೇಳಿದ್ರು. ಒಳ್ಳೆ ಬಾಳೆಕೊನೆ ಇದೆ ಎಂದೆ. ಕೊನೆ ಅವ್ರು ಬಂದು ಬಾಳೆಕೊನೆ ನೋಡಿ ಖುಷಿಯಾಗಿ ನಾವು ನನ್ನ ತಮ್ಮ ಹೇಳಿದ್ದು, ಈ ದುಡ್ಡು ನಮಗೆ, ಅಪ್ಪನಿಗೆಲ್ಲ, ಈ ದುಡ್ಡು ನಮಗೆ. ಅವ್ನಿಗೆ ತುಂಬ ಖುಷಿ ಆಯ್ತು. ಹಾಗಾದರೆ ನಾನು ನಿಮಗೆ ಒಳ್ಳೆ ರೇಟ್ ಕೊಡ್ತೇನೆ, ಅದನ್ನು ತಗೊಂಡೋಗಿ ಉಡುಪಿ ಸಂತೆಗೆ ಹಾಕ್ತೇನೆ, ಸಂತೆಗೆ ಹಾಕಿ ಖರ್ಚನ್ನು ಕಳೆದು ಉಳಿದು ಲಾಭ ನಿಮಗೇ ಕೊಡ್ತೇನೆ ಅಂತ. ಅದೇ ರೀತಿ ಅವಾಗ ಮಾಡಿದ್ರೆ ನಿಮಗೆ ಆಸೆ ಹುಟ್ಟಿದ್ದು. ಆದ್ದರಿಂದ ಆಗ ನಮ್ಮ ಅಕ್ಕ, ತಮ್ಮ, ಅಪ್ಪ ಅಮ್ಮ ಎಲ್ಲ ಹೇಳ್ತೀವಿ, ಇವನಿಗೆ ಬಾಳೆ ಗಿಡ ಅಂದರೆ ಇವನು ಲವ್ವಾಗಿ, ಹಾಗೆ ಇವನಿಗೆ ಬಾಳೆ ಗಿಡ ಬಿಟ್ಟಿರ್ಲಿಕ್ಕೆ ಆಗೋದು, ದಿನಡೀ ಬಾಳೆ ಜವಾಬ್ದಾರಿ. ನಾವು ಟೈಮ್ ಇದ್ದಾಗ ಅದಕ್ಕೆ ಸುಡುಮಣ್ಣು, ಸಗಣಿ ಎಲ್ಲ ತಂದು ಹಾಕ್ತಿತ್ತು. ಒಳ್ಳೆ ಬಾಳೆಕಾಯಿ ಆಯಿತು. ಬಾಳೆಕಾಯಿ ದುಡ್ಡು ಬಂತು ಸುಮಾರು. ಅದ್ರ ಮೇಲೆ ಇದು ನಾನು 5ನೇ ಕ್ಲಾಸ್ ಆಗಲಿ ಕತೆ. ಅದ್ರ ಮೇಲೆ ಇಂದಿನ ತನಕ ನಾನು ಇಡೀ ವರ್ಷ ಬಾಳೆ ನಡ್ತೇನೆ. ಬಾಳೆ ಗಿಡ ಇದೆ, ಇವಾಗಲೂ ಸಹ ಬಾಳೆ ಗಿಡ ತುಂಬ ಇದೆ ಇಲ್ಲೆಲ್ಲ. ಈ ಬಾಳೆ ಗಿಡ ಆವಾಗ ಖಾಲಿ ಬಾಳೆ ಕೊನೆಗೆ ಮಾತ್ರ ಇದ್ದಿತ್ತು. ಈಗ ಹಾಗಲ್ಲ, ಬಾಳೆ ಎಲೆಗೆ ಒಳ್ಳೆ ಡಿಮಾಂಡ್ ಇದೆ. ಒಂದು ಬಾಳೆಲೆ, ಕೊಡಿ ಬಾಳೆ ಎಲೆ ಕೊಟ್ಟರೆ 3 ರೂಪಾಯಿ ತಗೊಳ್ತಾರೆ ಒಂದು ಕೊಡಿ ಎಲೆ. ಕಂಡಿ ಎಲೆ ಕೊಟ್ಟರೆ 2-3 ರೂಪಾಯಿ ತಗೊಳ್ತಾರೆ. ಆಮೇಲೆ ಬಾಳೆಕಾಯಿಗೆ ಮೊದಲು ಆಗ ರೇಟ್ ಕಡಿಮೆ ಇದ್ದಿತ್ತು. ಈಗ ಬಾಳೆಕಾಯಿಗೆ ಒಳ್ಳೆ ರೇಟ್ ಇದೆ. ಈ ಬಾಳೆಕಾಯಿ ಹೇಗೆ ನಾವು ಬೆಳೆಸೋದು ಹೇಗೆಂದರೆ, ಈ ನಾಗರ ಪಂಚಮಿಯಿಂದ ಕ್ರಿಸ್ಮಸ್ ತನಕ ಬಾಳೆಕಾಯಿಗೆ ಒಳ್ಳೆ ರೇಟು. ಆದ್ದರಿಂದ ನಾಗರ ಪಂಚಮಿ ಸಮಯ ಬಾಳೆಕಾಯಿ ಬೆಳೆಯೋ ಹಾಗೆ ನಾವು ನೋಡೋದು ಗಿಡವನ್ನು. ಕ್ರಿಸ್ಮಸ್ ತನಕ ಬಾಳೆಕಾಯಿಗೆ ಒಳ್ಳೆ ರೇಟ್ ಇರ್ತದೆ. ಕ್ರಿಸ್ಮಸ್ ಆದಮೇಲೆ, ಹೊಸ ವರ್ಷ ಆದಮೇಲೆ ಬಾಳೆಕಾಯಿ ಡಿಮಾಂಡ್ ಕಡಿಮೆ ಆಗಿದೆ. ಇನ್ನು ಬಾಳೆಕಾಯಲ್ಲಿ ತುದಿಯಲ್ಲಿ ಒಂದು ಕೊಂಬೆ ಇದೆ, ಬಾಳೆ ಕೊಂಬೆ ಅಂತ. ನಮ್ಮ ಹಳ್ಳಿ ಭಾಷೆ, ಪೇಟೆ ಭಾಷೆ ಅಂತ ಗೊತ್ತಿಲ್ಲ. ಆ ಬಾಳೆ ಕೊಂಬೆಯನ್ನು ಕೊಯ್ದು, ಬಾಳೆಕೊಂಬೆಯನ್ನು ನಾನು ಉಡುಪಿಯ ರಥಬೀದಿಯಲ್ಲಿ ಅಥವಾ ಮಠದ ಹಿಂದ್ಗಡೆ ಅಥವಾ ಸಂತೆಗೆ ತಗೊಂಡು ಕೊಡ್ತೇನೆ. ಬಾಳೆ ಕೊಂಬೆ, ಆ ಬಾಳೆ ಕೊಂಬೆ ಒಂದು ಕೊನೆಗೆ ಅದು ಭಾಳ ಒಳ್ಳೆ ನಮ್ಮ ದೇಹಕ್ಕೆ ಶಕ್ತಿ ಕೊಡುವಂಥ ಬಾಳೆ ಕೊಂಬೆ ಅದಕ್ಕೆ ಬಹಳ ಡಿಮಾಂಡ್ ಇದೆ. ಆ ಬಾಳೆ ಕೊಂಬೆಯನ್ನು ತಗೊಂಡೋಗಿ ನಾನು ಉಡುಪಿ ಮಾರ್ಕೆಟಲ್ಲಿ ಅದಕ್ಕೋಸ್ಕರ ಪೂರೈಸೋದಿಲ್ಲ. ಉಡುಪಿ ಹೋಗೋ ಕೆಲಸ ಇದ್ರೆ ಬಾಳೆ ಕೊಂಬೆ ಕೊಡ್ತೀನಿ. ಇನ್ನು ಕೆಲವು ಸಲ ಆ ಬಾಳೆ ಕೊಂಬೆ ವ್ಯಾಪಾರ ಫೋನ್ ಮಾಡ್ತಾರೆ, ನಮಗೊಂದು 10 ಬಾಳೆ ಕೊಂಬೆ ಬೇಕು. ಆಯ್ತು, ಕೊಯ್ದು ನಾನು ಇಲ್ಲಿ ಬಸ್ ಹೋಗುವಾಗ ಉಡುಪಿ ಡೈರೆಕ್ಟ್ ಹೋಗುವಂಥ ಬಸ್ ಡ್ರೈವರಿನ ಕೈಲಿ ಈ ಬಾಳೆಕೊಂಬೆಯನ್ನು ಉಡುಪಿಲಿ ಹೋಗಿ ತಗೊಳ್ತಾರೆ, ಅವ್ರಿಗೆ ನೀವು ಕೊಡಬೇಕು ಅಂತ. ಆಗ ಡ್ರೈವರ್ ಹೇಳ್ತಾ ಆಯ್ತು ಕೊಡ್ತೇನೆ ಅಂತ. ನಾವು ತಗೊಂಡು ಉಡುಪಿಲಿ ಹೋಗಿ ಬಂದು ತಗೊಂಡು ಹೋಗ್ತಾರೆ. ಬಾಳೆಕೊಂಬೆ ರೇಟ್ ಇರ್ತದೆ. ಇನ್ನು ಆ ಬಾಳೆ ಕೊನೆ ಕಡಿತೇವೆ. ಬಾಳೆ ಕೊನೆ ಕಡಿದಾಗ ಆ ಹಂಬೆಯನ್ನು ಕಡಿತೇವೆ. ಹಂಬೆಯನ್ನು ಕಡಿಯುವಾಗ ಬಾಳೆ ಹಂಬೆ ಒಳಗಡೆ ಒಂದು ಟ್ಯೂಬ್ಲೈಟ್ ಆಗಿದ್ದು ಒಳಗೆ ಬಾಳೆ ದಂಟು ಅಂತ ಇರ್ತದೆ. ಅದು ಈ ಕಿಡ್ನಿ ಪ್ರಾಬ್ಲಮ್ಗೆ, ಶುಗರ್ಗೆಲ್ಲ ಮದ್ದು. ಅದಕ್ಕೆ ಹೈಯೆಸ್ಟ್ ರೇಟ್ ಇದೆ. ಅದ್ರಲ್ಲಿ ಹೆಚ್ಚು ಸಿಗೋದಿಲ್ಲ. ಏನೊಂದು 4-5 ಕೆ ಸಿಗ್ತದೆ. ಯಾವುದು ಬಾಳೆ ದಂಟು ಅಂತ ಒಳಗೆ. ಅದಕ್ಕೆ ತುಂಬ ಮಾರ್ಕೆಟ್ ಇದೆ. ಬಾಳೆ ದಂಟನ್ನು ಸಹ ಒಳಗಡೆ ಅದನ್ನು ನಾನು ಉಡುಪಿಗೆ ಹಾಕ್ತೇನೆ, ಅದರಲ್ಲೂ ಲಾಭ ಇದೆ. ಬಾಳೆಕೊನೆ ಕಡಿದು ರಿಕ್ಷಾ ಮಾಡಿ ಎಲ್ಲಿ ಜಾಸ್ತಿ ರೇಟ್ ಕೊಡ್ತಾರೆ ಆ ಅಂಗಡಿಗೆ ಹಾಕ್ತೇವೆ. ಸಾಮಾನ್ಯ ಇಲ್ಲಿ ಈ ಬದಿ ವಠಾರದಲ್ಲಿ ಎಲ್ಲ ಅಂಗಡಿಗೂ ನಾನು ಬಾಳೆಕೊನೆ ಹಾಕ್ತೇನೆ. ಆ ಸಾಮಾನ್ಯ ನಮ್ಮೊಂದು ಹೊಂದಾಣಿಕೆ ಇದು. ಹೈಯೆಸ್ಟ್ ರೇಟ್ ಕೊಡ್ತಾರೆ, ಇಂತಿಷ್ಟೊಂದು ಚರ್ಚೆ ಇಲ್ಲ. ಅವ್ರು ಕೊಟ್ಟು ರೇಟನ್ನು ತಗೊಳ್ಳೋದು. ಅದು ಒಳ್ಳೆ ರೇಟ್ ಕೊಡ್ತಾರೆ ಬಾಳೆಕಾಯಿಗೆ. ಇನ್ನು ಬಾಳೆ ಎಲೆ ಈ ಬದಿಲಿ ನನಗೆ ಮೊದಲು ಒಂದು 25-30 ಹೋಟ್ಲಿಗೆ ಬಾಳೆ ಎಲೆ ನಾನೇ ಕೊಯ್ದು ಕೊಡ್ತಿದ್ದೆ. ಈಗ ಕೊಡೋದಿಲ್ಲ. ಬಾಳೆ ಎಲೆ ಕೊಯ್ದು ಹೋಟ್ಲಿಗೆ ಕೊಡ್ತೇನೆ. ಆ ಹೋಟೆಲ್ನ ಒಳ್ಳೆ ರೇಟ್ ಈ ಊಟ ಇದ್ದು ಹೊಟ್ಟಿಗೆ ಬಾಳೆ ಎಲೆ ಬೇಕು. ಇನ್ನು ಕೆಲವು ಚಹಾ ತಿಂಡಿಲಿಗೂ ಬಾಳೆ ಎಲೆ ಕೊಡ್ತಾರೆ.
ಆ ಹೋಟ್ಲಿಗೂ ಬಾಳೆ ಎಲೆ ಬೇಕು. ಇನ್ನು ದೇವಸ್ಥಾನದಲ್ಲಿ ಇಂತಿಷ್ಟು ಎಲೆ ಬೇಕಂತಾಗ ಕಲ್ಯಾಣ ಮಂಟಪ ಇಂತಿಷ್ಟು ಬಾಳೆ ಎಲೆ ಕೊಯ್ದು ಕೊಟ್ಟರೆ ನಮಗೆ ತುಂಬ ಲಾಭ ಇದೆ. ಅಲ್ಲಿ ವೇಸ್ಟ್ ಆಗಿ ಹೋಗೋದು. ಒಂದು ಬಾಳೆ ಕೊನೆ ಕಡಿತೇವೆ, ಕಡಿದಾಗ ಹಂಬೆ ಆಗ್ತದೆ, ದಂಬೆ ಆಗ್ತದೆ, ದಂಟು ಅಂತ ಹೇಳ್ತಾರೆ. ಅದನ್ನು ಹಗ್ಗ ಮಾಡ್ತಾರೆ ಆ ಬಾಳೆ ದಂಟನ್ನು. ಹಾಗೆ ಇಲ್ಲಿ ಅಲ್ಲಿ ಮಾಡೋದಿಲ್ಲ. ನಮ್ಮದು ಮಂಚಕಲ್ಲು, ಸೇರುವ, ಕಾಪು ಸೈಡು ಮಲ್ಲಿಗೆ ಬೆಳೆಸ್ತಾರೆ. ಆ ಮಲ್ಲಿಗೆ ಹೂ ಕಟ್ಟಲಿಕ್ಕೆ ಹೋಗಿ ಬಾಳೆ ಹಗ್ಗ ಬೇಕು. ಅದು ಎಲ್ಲ ಹಗ್ಗ ಆಗೋದಿಲ್ಲ. ಆ ಮಲ್ಲಿಗೆ ಹೂ ಬೆಳೆಸೋಂಥ ವ್ಯಾಪಾರಿಗಳು ಕಡೆ ಹೋಗಿ ಬಂದು ನಮ್ಮ ಬಾಳೆ ದಂಟನ್ನು ಫುಲ್ ತಗೊಂಡೋಗಿ ಅದನ್ನು ಒಣಗಿಸಿ ಮಲ್ಲಿಗೆ ಹೂ ಕಟ್ಟಲಿಕ್ಕೆ ಉಪಯೋಗಿಸ್ಕೊಳ್ತಾರೆ. ಅದು ನಮಗೆ ತುಂಬ ಲಾಭ ಆಗ್ತದೆ. ತುಂಬ ಫುಲ್ ಹಣ್ಣು ಮಾಡಿಸೋದು, ಬಾಳೆಹಣ್ಣು ಮಾಡೋದು. ಹಣ್ಣು ಮಾಡಿ ಮೇಲೆ ಕತ್ತರಿಯಲ್ಲಿ ಆ ಚೂಗೆ ಅಥವಾ ಮೆಟ್ಕತ್ತಿಯಲ್ಲಿ ಅದನ್ನ ರೌಂಡ್ ಆ ಬಾಳೆಹಣ್ಣನ್ನು ಕಟ್ ಮಾಡೋದು. ರೌಂಡ್ ಮಾಡಿ ಆದಷ್ಟು ತೆಳು ಮಾಡಿ ರೌಂಡ್ ಮಾಡಿ ಕಟ್ ಮಾಡಿ ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸು. 4 ಬಿಸಿಲು ಹಾಕೋದು. ಬಿಸಿಲು ಹಾಕಿದಾಗ ತುಂಬ ಡ್ರೈ ಆಗ್ತದೆ. ಅದು ಬಾಳೆಹಣ್ಣು ಒಣಗಿಸಿದ್ದು ಡ್ರೈ ಆದಾಗ ಆ ಬಾಳೆಹಣ್ಣನ್ನು ಅದನ್ನು ಹಾಗೆ ಡಬ್ಬಿ ತುಂಬಿಸಿ ಇಡೋದು. ಮನೆಯಲ್ಲಿ ಮಳೆಗಾಲದಲ್ಲಿ ಒಳ್ಳೆ ಡಿಮಾಂಡ್ ಬರ್ತದೆ. ಅದಕ್ಕೆ ತುಂಬಿಸಿ ಇಟ್ಟು ಅದನ್ನು ಆ ಬಾಳೆ ಬಿಸಿಲಿಗೆ ಒಣಗಿಸಿಡ್ತೇವೆ. ಡ್ರೈ ಆಗಿರ್ತದೆ, ಅದರೊಳಗೆ ಹಪ್ಪ ಟೈಪ್ ಇರ್ತದೆ. ಅದನ್ನು ಮಳೆಗಾಲದಲ್ಲಿ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಡ್ರೈ ಮಾಡೋದು. ಡ್ರೈ ಮಾಡಿ ಅದನ್ನು ನಾವು ಬೇಕಾದಾಗ ಡ್ರೈ ಮಾಡ್ಬೋದು, ಅಥವಾ ಒಣಗಿಸಿಟ್ಟು ಸಹ ಅಥವಾ ಡ್ರೈ ಮಾಡಿ ಇಡ್ಬೋದು. ಮಾಡಿ ಬಾಕ್ಸಿಗೆ ಹಾಕಿ ಅದು ಡಬ್ಬಿಯಾಗಿ ತುಂಬಿಸಿ ನಮ್ಮ ಮಳೆಗಾಲದ ನಮಗೆ ತಿನ್ಲಿಕ್ಕೆ ಬೇಕಾದ್ರೆ ನಾವೆಲ್ಲ ತಿನ್ಬೋದು. ಬಾಳೆ ತೋಟದಲ್ಲಿ ಇರುವಷ್ಟು ಲಾಭ ಇನ್ನು ಯಾವ ತೋಟದಲ್ಲೂ ಇಲ್ಲ, ಯಾವ ಬೆಳೆಯಲ್ಲೂ ಇಲ್ಲ. ಬಾಳೆಕೊನೆ ಹೈಯೆಸ್ಟ್ ಲಾಭ ಇದೆ. ಆದರೆ ಇತ್ತೀಚೆಗೆ ನಮಗೆ ಮೊದಲು ಬಾಳೆಕೊನೆಯಲ್ಲಿ ಒಳ್ಳೆ ದುಡ್ಡು ಆಗ್ತಿತ್ತು, ಖುಷಿ ಆಗ್ತಿತ್ತು. ಎಲ್ಲ ಕೆಲಸ ಹೋಗಿ ಕೈಯಲ್ಲಿ ಹೇಳಿ ನಾನು ಹಟ್ಟಿ ಗೊಬ್ಬರ ತೊಗೊಳ್ತೀವಿ, ಗೌರ್ಮೆಂಟ್ ಗೊಬ್ಬರ ಹಾಕಿ ಬಾಳೆ ಬೆಳೆಸ್ತಿದ್ದೀನಿ. ಈಗ ಏನಾಯಿತು, ಈಗ ಒಂದು 4-5 ವರ್ಷದಿಂದ ಮೊದಲನೆಯಷ್ಟು ಧೈರ್ಯವಾಗಿ ಬಾಳೆಕೊನೆ ಬಗ್ಗೆ ಹೇಳಲಿಕ್ಕಿಲ್ಲ. ಯಾಕಂದರೆ ನಮಗೆ ಬಾಳೆಕೊನೆ ತಿನ್ನಲಿಕ್ಕೆ ಮೊದಲು ನಾವೇ ಕಡಿತಿದ್ದೆವು. ಈಗ ಹಾಗಲ್ಲ. ನಾವು ಬಾಳೆಕೊನೆ ತಿನ್ನಲಿಕ್ಕೆ ಮಂಗಳು ಬರ್ತಾರೆ ಎಲ್ಲೆಲ್ಲಿಂದ. ಮಂಗ ಬಿಟ್ಟರೆ ಮತ್ಯಾವುದು ಉಪದ್ರ ಇಲ್ಲ. ಬಾಳೆಕೊನೆಗೆ ಮಂಗ ಒಂದು ಬಿಟ್ಟರೆ ಮತ್ತು ಯಾವ ಪ್ರಾಣಿಯೂ ಕಾಡು ಪ್ರಾಣಿಯಿಂದ ಬಾಳೆಗೆ ಉಪದ್ರ ಇಲ್ಲ. ಮಂಗ ಮಾತ್ರ ಬಂದರೆ ಎಷ್ಟೇ ಬಾಳೆಕೊನೆ ಇರಲಿ ಅದನ್ನು ತಿಂದು ಹಾಳು ಮಾಡಿ ಹೋಗ್ತದೆ. ಇನ್ನು ಸಣ್ಣ ಗಿಡ ಆದರೆ ಅದನ್ನು ಮುಟ್ಟಿ ಅದು ಬಾಳೆ ಹಾಳು ಮಾಡಿ ಹೋಗ್ತದೆ. ಈ ಮಂಗನಿಂದಾಗಿ ಇತ್ತೀಚೆಗೆ ಸ್ವಲ್ಪ ನಮಗೆ ಬಾಳೆಕಾಯಿ ಇನ್ಕಮ್ ಕಡಿಮೆ ಆಗಿದೆ. ಇಲ್ಲಿದ್ರೆ ಬಾಳೆಕೊನೆ ಇನ್ಕಮಿಂದ ನಾನು ತುಂಬ ಅನುಕೂಲ ಆಗಿದೆ, ನನಗೆ ತುಂಬ ಉಪಯೋಗ ಆಗಿದೆ. ಬಾಳೆಕೊನೆಯಿಂದ ಬಾಳೆ ತೋಟದಿಂದ ತುಂಬ ಲಾಭ ಇದೆ. ಇನ್ನು ಬಾಳೆ ತೋಟಕ್ಕೆ ತೋಟಗಾರಿಕೆ ಇಲಾಖೆಯಿಂದ ತುಂಬ ಸವಲತ್ತುಗಳಿವೆ. ನಮ್ಮದು ದಾಖಲೆಗಳೆಲ್ಲ ಕರೆಕ್ಟ್ ಇದೆಯಲ್ಲ, GPS RTC ಎಲ್ಲ ಕರೆಕ್ಟ್ ಇದ್ದರೆ ಬಾಳೆ ತೋಟಕ್ಕೆ ತೋಟಗಾರಿಕೆ ಇಲಾಖೆಯಿಂದ ತೋಟಗಾರಿಕಾ ಮಿಷನ್ ವತಿಯಿಂದ ಬಾಳೆ ತೋಟಕ್ಕೆ ಅನೇಕ ಸಬ್ಸಿಡಿ ಕೊಡ್ತಾರೆ ಬಾಳೆಕೊನೆಗೆ. ಮತ್ತು ನಾವು ಬಾಳೆಕೊನೆ ತುಂಬ ಇದ್ದರೆ ನಾವು ಟೆಂಪೋಗೋ ರಿಕ್ಷಕ್ಕಾಗಿ ದೊಡ್ಡ ಮಾರ್ಕೆಟಿಗೆ ಹೋಗ್ಬೋದು. ಉದಾಹರಣೆ ಉಡುಪಿನ ಮಾರ್ಕೆಟಿಗೆ ನಾವು ಬಾಳೆಕೊನೆ ತಗೊಂಡೋದ್ರೆ ನಾವಲ್ಲಿ ಹೋಗ್ತಾ ಬರ್ತಾರೆ, ನಮಗೆ ಕೊಡಿ, ನಾವು ತಗೊಳ್ತೇವೆ ಅಂತ. ಬಾಳೆಕೊನೆ ಸಂತೆ, ಉಡುಪಿ ಸಂತೆ ಆಗಲಿ ಅಲ್ಲಿ ಒಳ್ಳೆ ಮಾರ್ಕೆಟಿಂಗ್ ಸೇಲ್ ಆಗ್ತದೆ. ಇನ್ನು ನಾನು ಕೆಲವು ಸಹ ಕುಂದಾಪುರ ಸಂತೆಗೆ ಹಾಕ್ತಿದ್ದೆ. ಕುಂದಾಪುರ ಸಂತೆಯಲ್ಲಿ ಸಹ ಬಾಳೆಕೊನೆಗೆ ಡಿಮಾಂಡ್ ಇದೆ. ಅದು ನಾಗರ ಪಂಚಮಿ ಸೋಣೆ ತಿಂಗಳು ಸಮಯ ಬಾಳೆಕೊನೆ ನಾವು ಹೇಳಿದ್ದೆ ರೇಟು. ಈಗ ಸಾಮಾನ್ಯ ಬಾಳೆಕೊನೆಗೆ 45-50 ರೂಪಾಯಿ ನಮ್ಮ ಕೈ ತೊಗೊಳ್ತಾರೆ. 50 ರೂಪಾಯಿಗೆ ಒಳ್ಳೆ ಬಾಳೆಕೊನೆ ಇದ್ದರೆ ಅದನ್ನು ಈಗ 50 ತಗೊಂಡು ಅಂಗಡಿಯೋಗಿ 70-80 ಸೇಲ್ ಮಾಡ್ತಾರೆ. ಅದೇ ನಾಗರ ಪಂಚಮಿ ಸೋಣೆ ತಿಂಗಳು ಸಮಯ ನಮ್ಮ ಕೈಲಿ 70 ರೂಪಾಯಿ ತಗೊಳ್ತಾರೆ. ಒಂದು 70 ರೂಪಾಯಿ ತಗೊಂಡು 100-120 ರೂಪಾಯಿ ಮಾರ್ತಾರೆ. ಯಾವುದು ನಾಗರ ಪಂಚಮಿ ಮಾತ್ರ ರೇಟ್ ಸಿಗ್ತದೆ. ಗಿಡದಲ್ಲಿ ತುಂಬ ನಮೂನೆ ಇದೆ. ನಮಗಿಲ್ಲಿ ನಮ್ಮ ಈ ಬದಿಗೆ ಲಗವಾಗುವಂಥ ಬಾಳೆ ತೋಟ ಅಂದರೆ ಒಂದು ಪುಟ್ಟು ಬಾಳೆ ಅಥವಾ ಏಲಕ್ಕಿ ಬಾಳೆ ಅಂತ ಹೇಳ್ತಾರೆ. ಇಲ್ಲಿ ಈ ಬದಿಯಲ್ಲಿ ಒಳ್ಳೆಯದಾಗುವಂಥ ಬಾಳೆ ಮೈಸೂರು ಬಾಳೆ, ಒಂದು ಶಿಲೆಂಡಿ ಬಾಳೆ ಪದಾರ್ಥಕ್ಕೆ ಹೇಳಿಸಿದ. ಆದರೆ ಅಪ್ಪ ಸಿಪ್ಪೆದು ಕರಿಬಾಳೆ ಅಂತ ಹೇಳ್ತೇವೆ. ಇದು ಒಂದು ಹಣ್ಣಿಗೆ 5 ರೂಪಾಯಿ 6 ರೂಪಾಯಿ ತಗೊಳ್ತೇವೆ. ಬೂದು ಬಾಳೆ ಅಂತ ಹೇಳ್ತೇವೆ. ಬೂದು ಅಂದರೆ ಆ ಬಾಳೆಕಾಯಿ ಬೂದಾಗಿರ್ತದೆ.